ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈಗ ಹೋಮ್ ಮಿನಿಸ್ಟರ್ ಅಂಗಳಕ್ಕೆ ತಲುಪಿದಂತ ಚೆಂಡನ್ನ ಹಾಗೆ ಪಾಸ್ ಮಾಡಿದ್ದಾರೆ ಸ್ಪೀಕರ್ ಅಂಗಳಕ್ಕೆ. ಏನಾಗುತ್ತೆ ಮುಂದೆ? ನಾಗೇಂದ್ರ ಬಾಬು, ಇಲ್ಲಿ ಒಂದು ಅಂಶ ನಾವು ಗಮನಿಸಬೇಕಾಗಿರೋದು, ಇಬ್ರು ಸಚಿವರು ಮಾತನಾಡುವಂತ ಸಂದರ್ಭದಲ್ಲಿ ಒಂದು ಪದವನ್ನ ಬಳಸಿದ್ದಾರೆ. ಅಂದ್ರೆ ದೂರು ಅನ್ನೋ ಪದದ ಬದಲಾಗಿ ಮನವಿ ಅಂತ ಕೊಟ್ಟಿದ್ದಾರೆ. ರೀಸನ್ ಏನು ಅಂತ ನೋಡಿದಾಗ, ಅಸೆಂಬ್ಲಿ ಒಳಗಡೆ ನಡೆದಿರೋದ್ರಿಂದ ಇದನ್ನ ಸ್ಪೀಕರ್ ಅವರು ಗವರ್ಮೆಂಟ್ಗೆ ಡೈರೆಕ್ಟ್ ಮಾಡಬೇಕು, ಅದಾದ ನಂತರ ನಾನು ಅದನ್ನ ದೂರಾಗಿ ಪರಿಗಣಿಸ್ಕೋಬಹುದು ಅನ್ನೋದನ್ನ ಗೃಹ ಸಚಿವರಾದಂತ ಪರಮೇಶ್ವರ್ ಅವರು ಹೇಳಿರುವಂತದ್ದು. ಅವರು ಕ್ಲೇಮ್ ಮಾಡಿರೋದೇನು, ರಾಜಣ್ಣನವರಿಗೆ ಈ ರೀತಿ ಸಮಸ್ಯೆ ಆಗಿತ್ತು, ಅವರು ಅಸೆಂಬ್ಲಿಯಲ್ಲಿ ರೇಸ್ ಮಾಡಿದ್ರು, ಆ ಒಂದು ವಿಚಾರವನ್ನ ನನಗೆ ಮನವಿಯನ್ನ ಕೊಟ್ಟಿದ್ದಾರೆ, ಇದನ್ನ ನಾನು ದೂರಾಗಿ ಸ್ವೀಕಾರ ಮಾಡೋದಕ್ಕೆ ಬರೋದಿಲ್ಲ. ಈ ಘಟನೆ ನಡೆದ ಸ್ಥಳದಲ್ಲೇ ಅವರು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡಬೇಕು ಅನ್ನೋದು ಒಂದು ಪಾಯಿಂಟ್ ನಾವು ಗಮನದಲ್ಲಿ ಇಟ್ಕೊಬೇಕಾಗುತ್ತೆ. ಎರಡನೇ ಪಾಯಿಂಟ್, ಇದನ್ನ ಸುವಮೋಟೋ ಮಾಡ್ಕೊಬಹುದಾ ಇಲ್ವಾ ಅಂತ ಕೇಳಿದಂತ ಸಂದರ್ಭದಲ್ಲಿ ಇದು ಕಾನೂನಾತ್ಮಕವಾಗಿ ನಾವು ಸುವಮೋಟೋ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತ ಕಾನೂನನ್ನ ಸರಿಯಾಗಿ ಹೇಳಿರುವಂತದ್ದು. ಮೂರನೇ ಪಾಯಿಂಟ್ ಏನು, ರಿಪಬ್ಲಿಕ್ ನ್ಯೂಸ್ ಜೊತೆ ಮಾತನಾಡ್ತಿದ್ದ ಸಂದರ್ಭದಲ್ಲಿ ರಾಜೇಂದ್ರ ಅವರು ಏನ್ ಕ್ಲೇಮ್ ಮಾಡಿದ್ರು, ನಾನು ನಮ್ಮ ತಂದೆ ಸಿಎಂ ಹಾಗೂ ಗೃಹ ಸಚಿವರಿಗೆ ಈ ಒಂದು ಮಾತನ್ನು ಮೊದಲೇ ತಿಳಿಸಿದ್ವಿ, ಅವರ ಸೂಚನೆ ಅವರ ಗೈಡೆನ್ಸ್ ನಂತರ ಅಸೆಂಬ್ಲಿಯಲ್ಲಿ ಮಾತನಾಡಿದ್ದು ಅಂತ ಹೇಳಿದ್ರು. ಆ ಒಂದು ಪ್ರಶ್ನೆಯನ್ನ ಕೇಳಿದಾಗ, ಇಲ್ಲ ನಾವು ಭೇಟಿನೇ ಆಗಿಲ್ಲ, ನನಗೆ ಯಾರು ಇದ್ರ ಬಗ್ಗೆ ತಿಳಿಸಿಲ್ಲ, ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಗೃಹ ಸಚಿವರು ಹೇಳಿರುವಂತದ್ದು. ಇದಕ್ಕೆ ರಾಜಣ್ಣ ಕೂಡ ಸಮ್ಮತಿ ಸೂಚಿಸ್ತಾರೆ, ಹೌದು ನಾವು ಯಾರನ್ನು ಭೇಟಿ ಮಾಡಿಲ್ಲ ಅಂತ ಹೇಳ್ತಾರೆ. ಇಲ್ಲಿಗೆ ಮತ್ತೊಂದು ಗೊಂದಲ ಮೂಡ್ತಾ ಇರುವಂತದ್ದು, ರಾಜೇಂದ್ರ ಅವರು ಆ ರೀತಿ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟರು, ಪ್ರಾಬಬ್ಲಿ ಅವ್ರಿಗೆ ಏನಾದ್ರೂ ಪ್ರೆಷರ್ ಇದೆಯಾ ಅನ್ನೋದು ಈಗ ಗೊತ್ತಾಗದಿರುವಂತದ್ದು. ಅದ್ರ ಜೊತೆಗೆ ದೂರಿನ ಪ್ರತಿಯಲ್ಲಿ ಇರುವಂತಹ ಮನವಿಯ ಪ್ರತಿಯಲ್ಲಿ ಇರುವಂತಹ ಅಂಶಗಳೇನು, ಹನಿ ಟ್ರ್ಯಾಪ್ ಆಗಿದೆಯಾ, ಹನಿ ಟ್ರ್ಯಾಪ್ ಯತ್ನ ಆಗಿದೆಯಾ, ಎಷ್ಟು ವೇಳೆ ಆಗಿದೆ, ಎಷ್ಟು ಬಾರಿ ಆಗಿದೆ, ಯಾರು ಮಾಡಿದ್ದಾರೆ, ಯಾವ ಅಂಶವನ್ನು ಕೂಡ ನಾನು ಈಗ ರಿವೀಲ್ ಮಾಡೋದಕ್ಕೆ ಆಗೋದಿಲ್ಲ. ನನ್ನ ಬಳಿ ಮನವಿಯ ಪತ್ರ ಇದೆ, ಆ ಒಂದು ಪತ್ರವನ್ನ ಸಿಎಂ ರವರ ಅಂಗಳಕ್ಕೆ ನಾನು ತಗೊಂಡು ಹೋಗ್ತೀನಿ, ಸಿಎಂ ರವರು ನಾನು ಕುಳಿತು ಚರ್ಚೆ ಮಾಡ್ತೀವಿ, ಯಾವ ರೀತಿಯಾದಂತ ಒಂದು ವಿಚಾರಣೆಯನ್ನ ನಡೆಸಬೇಕು ಅಂತ ನಾವು ನಿರ್ಧಾರ ಮಾಡಿ ಅದಾದ ನಂತರ ತಿಳಿಸ್ತೇವೆ ಅಂತ ಹೇಳಿದ್ದಾರೆ. ಸೊ ಈಗ ದೂರನ್ನ ಕೊಟ್ಟ ಕೂಡಲೇ ನಾವು ಇಮಿಡಿಯೇಟ್ಲಿ ಆಕ್ಷನ್ ನ ಶುರು ಮಾಡ್ತೀವಿ ಅಂತ ಗೃಹ ಸಚಿವರು ಹೇಳಿದ್ರು. ಆದ್ರೆ ಈಗ ದೂರನ್ನ ಕೊಟ್ಟ ನಂತರ, ಅಂದ್ರೆ ಮನವಿಯನ್ನ ಕೊಟ್ಟ ನಂತರ ಇದು ಡಿಸ್ಕಸ್ ಮಾಡಬೇಕಾಗತ್ತೆ, ಡಿಸ್ಕಸ್ ಮಾಡಿದ ನಂತರ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಿರುವಂತದ್ದು. ಪ್ರಾಬಬ್ಲಿ ಸರ್ಕಾರಕ್ಕೆಲ್ಲಾದ್ರೂ ಈ ಒಂದು ಅಂಶದಲ್ಲಿ ಬ್ಯಾಕ್ಲಾಶ್ ಆಗುವಂತ ಸಾಧ್ಯತೆ ಇದೆ ಅನ್ನೋ ಕಾರಣದಿಂದಾಗಿ ಏನಾದ್ರೂ ಇದನ್ನ ತೀರಾ ಸೂಕ್ಷ್ಮವಾಗಿ ಹಾವು ಸಾಯಬಾರದು, ಕೋಲು ಮುರಿಬಾರದು ಅನ್ನೊಂದು ಗಾದೆ ಮಾತನ್ನ ಯಾವ ರೀತಿ ಹೇಳ್ತಾರೆ ಆ ರೀತಿ ಹ್ಯಾಂಡಲ್ ಮಾಡ್ತಿದ್ಯಾ ಸರ್ಕಾರ ಅನ್ನೋದೊಂದೀಗ ಪ್ರಶ್ನೆ ಮೂಡ್ತಿರೋಂಥದ್ದು. ಇವತ್ತು ಬೆಳಿಗ್ಗೆ ಕೂಡ ರಾಜಣ್ಣರವರು ಪರಮೇಶ್ವರ್ ಅವರನ್ನ ಭೇಟಿಯಾದಾಗ ಸರ್ಕಾರಿ ನಿವಾಸದಲ್ಲೇ ಈ ಒಂದು ಮನವಿಯನ್ನ ಕೊಡಿ ಅಂತ ತಿಳಿಸಿದ್ರು. ಇದರ ಹಿಂದೆ ಕೂಡ ಏನಾದ್ರೂ ಈ ಸಾಮಾನ್ಯವಾಗಿ ಚದುರಂಗದಾಟದಲ್ಲಿ ಏನಾದ್ರೂ ಒಂದು ರೀಸನ್ ಇಲ್ಲದೆ ಯಾವುದೇ ಒಂದು ಪಾನನ್ನ ಮೂವ್ ಮಾಡೋದಿಲ್ಲ. ಅದೇ ರೀತಿ ಪರಮೇಶ್ವರ್ ಅವರು ಸರ್ಕಾರಿ ನಿವಾಸದಲ್ಲೇ ಬಂದು ದೂರು ಕೊಡಿ ಅಂತ ಹೇಳಿರೋದಕ್ಕೂ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋದನ್ನ ಕಾದ್ ನೋಡಬೇಕಾಗಿರುವಂತದ್ದು. ಬೇಸಿಕಲಿ ಈಗ ಸದ್ಯದ ಮಟ್ಟಿಗೆ ರಾಜಣ್ಣರವರ ಬಳಿ ಇದ್ದಂತ ಬಾಲ್ ಅನ್ನ ಪರಮೇಶ್ವರ್ ಅವರ ಕೋರ್ಟ್ಗೆ ಹಾಕಿ, ಈಗ ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರ ಕೋರ್ಟ್ಗೆ ಹಾಕಿರುವಂತದ್ದು. ಇದಾದ ನಂತರ ಇದು ಹೈಕಮಾಂಡ್ ಕೋರ್ಟ್ಗೂ ಕೂಡ ಹೋಗುತ್ತಾ, ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಆ ಒಂದು ವಿಚಾರಣೆಯನ್ನ ಇಲ್ಲಿ ಕೈಗೊಳ್ಳ. ಓಕೆ, ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿಗಾಗಿ. 3 ಪೇಜ್ ಅನ್ನ ಬರ್ದಿದ್ದೀನಿ, ಕಂಪ್ಲೇಂಟ್ ಕಾಪಿಯನ್ನ ತಗೊಂಡೋಗಿ ಕೊಡ್ತೀನಿ ಅಂತಂದ್ರು. ಹೋಮ್ ಮಿನಿಸ್ಟರ್ ತಗೊಂಡೋಗಿ ಕೊಟ್ರು. ಅಲ್ಲಿಗೆ ನಾವೆಲ್ಲ ಅಂದ್ಕೊಂಡಿದ್ದೇನು, ಹೋಮ್ ಮಿನಿಸ್ಟರ್ ಎಲ್ಲೋ ಒಂದ್ ಕಡೆ ಸಿಐಡಿಗೋ ಅಥವಾ ಕಮಿಷನರ್ಗೋ ಯಾರಿಗೋ ಒಬ್ಬರಿಗೆ ಸೂಚನೆ ಕೊಡ್ತಾರೆ, ಅಥವಾ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಿಗೋ ಒಂದು ಸೂಚನೆ ಕೊಡ್ತಾರೆ, ಈ ತರ ಬಂದಿದೆ ನೀವು ಪ್ರಕರಣವನ್ನ ದಾಖಲು ಮಾಡ್ಕೊಳ್ಳಿಕ್ ಹೇಳಿ ಅಂತೇಳಿ ಅವ್ರಿಗೆ ಸೂಚನೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಇಲ್ಲಿ ಆಗಿದ್ದೇ ಬೇರೆ. ಇಲ್ಲಿ ನನಗೆ ದೂರು ಕೊಡೋದಿಕ್ ಬರೋದಿಲ್ಲ, ಇವರು ಠಾಣೆಗೆ ದೂರು ಕೊಡಬೇಕು. ಹಾಗಾಗಿ ಸ್ಪೀಕರ್ ಅವ್ರ ನಿರ್ಧಾರವನ್ನ ಮಾಡ್ತಾರೆ ಅಂತೇಳಿ ಅವರ ಅಂಗಳಕ್ಕೆ ಬಂದಿದ್ದ ಚೆಂಡನ್ನ ಹಾಗೆ ಸ್ಪೀಕರ್ ಅಂಗಳಕ್ಕೆ ತಳ್ಳಿದ್ದಾರೆ. ಈಗ ಸ್ಪೀಕರ್ ಕೋರ್ಟ್ ಅಲ್ಲಿದೆ ಈ ಹನಿ ಟ್ರಾಪ್ ವಿಚಾರವಾಗಿ ಚೆಂಡು. ಅಲ್ಲೇನಾಗುತ್ತೋ ಗೊತ್ತಿಲ್ಲ, ಇದು ಇನ್ನು ಎಷ್ಟು ದಿನ ಎಳ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಹನಿ ಟ್ರಾಪ್ ಹನಿ ಟ್ರಾಪ್ ಹನಿ ಟ್ರಾಪ್ ಯತ್ನ ಆಗಿದೆ ಅಂತ ಅಷ್ಟೇ ಹೇಳಿರೋದು. ಇಲ್ಲಿ ದೂರನ್ನ ಕೊಡಬೇಕು, ದೂರನ್ನ ಕೂಡ ಕೊಟ್ಟಿಲ್ಲ. ಹೋಮ್ ಮಿನಿಸ್ಟರ್ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ರು. ಈಗ ಸ್ಪೀಕರ್ಗೆ ಹೋಗಿ ಅವರ ಗಮನಕ್ಕೆ ತರ್ತಾರೆ. ಸ್ಪೀಕರ್ ಯಾವ ರೀತಿಯಾದಂತ ಒಂದು ಕ್ರಮಕ್ಕೆ ಸೂಚನೆ ಕೊಡ್ತಾರೆ ಅನ್ನೋದ್ರ ಮೇಲೆ ಈಗ ಬಹಳ ಕುತೂಹಲ ಕೇಳಿಸಿದೆ. ಸರ್, ಯಾರ ಮೇಲಾರು ಅಲಿಗೇಷನ್ ಮಾಡಿದಾರ ಅಥವಾ ಏನು ಅಪರಿಚಿತರು ಅಂತ ಏನಂತೆ ಸರ್? ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ರಾಜಣ್ಣ ಅವರು ನಾನು ಅದನ್ನ ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ, ಸಾರ್ವಜನಿಕವಾಗಿ ಅದನ್ನ ಡಿಸ್ಕ್ಲೋಸ್ ಮಾಡಕ್ ಆಗೋದಿಲ್ಲ.
ನಾನು ಹೇಳಿದ್ನಲ್ಲ, ನಾನು ಅದನ್ನ ಯಾವುದನ್ನು ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಸರ್ ಯಾರ ಮೇಲಾರು ಅಲಿಗೇಷನ್ ಮಾಡಿದಾರಾ ಅಥವಾ ಯಾವುದೇ ರೀತಿಯ ಮನವಿಯನ್ನ, ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅವರು ಕೆಲಸದ ಪೂರ್ವ ನಿಯೋಜಿತ ಕೆಲಸಗಳ ಮಧ್ಯೆ ಅವರು ಯಾವುದೇ ರೀತಿಯ ರೆಪ್ರೆಸೆಂಟೇಷನ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಅವರು ನನಗೆ ಮನವಿಯನ್ನ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದಂತೆ ಅವರು ಮನವಿಯನ್ನ ಕೊಟ್ಟಿದ್ದಾರೆ. ಈ ಮನವಿಯನ್ನ ನಾನು ಸ್ವೀಕಾರ ಮಾಡಿದ್ದೇನೆ ಮತ್ತು ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೇನು ಕ್ರಮ ತಗೋಬೇಕು ಅನ್ನೋದರ ಬಗ್ಗೆ ತೀರ್ಮಾನವನ್ನು ಮಾಡ್ತೇವೆ. ಯಾವ ಹಂತದಲ್ಲಿ ತನಿಖೆ ಆಗಬೇಕು. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ಈಗ ನೇರ ಸಂಪ್ರದಾಯದಲ್ಲಿ ಕೋಲಾಹಲವನ್ನ ಎಬ್ಬಿಸಿದ ಹನಿ ಟ್ರಾಪ್ ವಿಚಾರವಾಗಿ ಈಗ ಬಿಗ್ ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ, ಮಹತ್ವದ ತಿರುವನ್ನ ಪಡೆದುಕೊಂಡಿದೆ. ನೋಡಿ, ಸೆಷನ್ ಅಲ್ಲಿ ರಾಜಣ್ಣ ಅವರು ಆಕ್ರೋಶಭರಿತವಾಗಿ ಹನಿ ಟ್ರಾಪ್ಗೆ ನಮ್ಮನ್ನ ತಗಲಾಕಿಸುವಂತ ಕೆಲಸಗಳಾಗಿತ್ತು ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ದಾಖಲೆಗಳಿದೆ, ದಾಖಲೆ ಸಮೇತ ದೂರು ಕೊಡ್ತೀನಿ ಅಂತಿದ್ರು. ಅದಾದ ಬಳಿಕ ಹೋಮ್ ಮಿನಿಸ್ಟರ್ಗೆ ದೂರನ್ನ ಕೊಡ್ತೀವಿ ಅಂದ್ರು. ಅದೇ ರೀತಿಯಾಗಿ ಇವತ್ತು ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮಿನಿಸ್ಟರ್ ರಾಜಣ್ಣ ಅವರು ಭೇಟಿ ಮಾಡಿದ್ರು. ಆ ಬಳಿಕ ಪತ್ರಿಕಾಗೋಷ್ಠಿ ನಡೆಸಿ ಸ್ಪೀಕರ್ ಅವರ ವಿವೇಚನೆಗೆ ಬಿಟ್ಟಿದ್ದು ಅಂತೇಳಿ ಈಗ ಹನಿ ಟ್ರಾಪ್ ನ ಒಂದು ಚೆಂಡು ಸ್ಪೀಕರ್ ಅಂಗಳಕ್ಕೆ ತಲುಪಿದೆ. ಯಾವ ರೀತಿ ತನಿಖೆ ಆಗಬೇಕು ಅಂತೇಳಿ ಚರ್ಚೆಯನ್ನ ಮಾಡ್ತೀವಿ. ನನಗೆ ದೂರು ಕೊಡಲು ಬರಲ್ಲ, ಠಾಣೆಗೆ ದೂರು ಕೊಡಬೇಕು. ಈಗ ಹೇಳೋ ಮೂಲಕ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೈಲೆಂಟ್ ಆಗಿದ್ದಾರೆ. ಸ್ಪೀಕರ್ ಅಂಗಳದಲ್ಲಿದೆ ಈಗ ಹನಿ ಟ್ರಾಪ್ ತನಿಖೆಯ ಚೆಂಡು, ಅವರು ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಚಾರವನ್ನ ಪ್ರಸ್ತಾಪ ಮಾಡಿ ಸೈಲೆಂಟ್ ಆಗ. ಇದು ನನಗೆ ದೂರನ್ನ ಕೊಡೋದಕ್ಕೆ ಬರೋದಿಲ್ಲ, ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಬೇಕು, ಅಲ್ಲಿ ತನಿಖೆ ಆಗಬೇಕು. ಹಾಗಾಗಿ ಇದನ್ನ ಸ್ಪೀಕರ್ಗೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳೋ ಮೂಲಕ ಕೈ ಚೆಲ್ಲಿದ್ದಾರೆ. ಯಾವಾಗ ಪರಮೇಶ್ವರ್ ಅವರು ಕೈ ಚೆಲ್ಲಿದ್ರು, ಈಗ ರಾಜಣ್ಣ ಅವರು ಫುಲ್ ಸೈಲೆಂಟ್ ಆಗೋದ್ರು. ನೋಡಿ, ಸಾಮಾನ್ಯ